ಹೆಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೊಂದು ಯುಗಾದಿ ಸ್ಪೆಷಲ್ ಆಗಿ ಸೂಪರ್ ಆಗಿರುವಂತಹ ತಿಳಿ ಸಾರು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಒಂದು ಸರ್ತಿ ಇದನ್ನು ಖಂಡಿತ ಟ್ರೈ ಮಾಡಿ. ಈ ಹಬ್ಬಕ್ಕಂತೂ ಈ ತಿಳಿ ಸಾರನ್ನು ಮಾಡಿ ನೋಡಿ, ಖಂಡಿತ ನಿಮ್ಮನ್ನು ಎಲ್ಲರೂ ಹೊಗಳ್ತಾರೆ, ಅಷ್ಟೊಂದು ರುಚಿಯಾಗಿದೆ. ಬನ್ನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿ 3 ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಈ ರೀತಿ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. 2 ಉದ್ದನೆ ಸೀಳಿದ ಹಸಿಮೆಣಸಿನ್ಕಾಯಿ. ಆಮೇಲೆ ಈ ಕಪ್ನಲ್ಲಿ ಅರ್ಧ ಕಪ್ನಷ್ಟು ತೊಗರಿಬೇಳೆಯನ್ನು ಇದೇ ಕಪ್ನಲ್ಲಿ 3 ಕಪ್ನಷ್ಟು ನೀರು ಸೇರಿಸ್ಕೊಂಡು 5 ವಿಷಲ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಬೇಳೆ ಬೇಯಿಸಿಟ್ಕೊಂಡಿರೋದು. ಇದರಲ್ಲಿ ಬೇಯಿಸಿದಂತಹ ನೀರು ಕೂಡ ಈ ಕಪ್ನಲ್ಲಿ 1 ಕಪ್ನಷ್ಟಿದೆ. ಈ ಬೇಳೆಯನ್ನು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಬೆಂದ ಮೇಲೂ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಸಾರು ತುಂಬ ಚೆನ್ನಾಗಿರುತ್ತೆ. ಮತ್ತು ನಮಗೆ ಎಷ್ಟು ತೆಳ್ಳಗೆ ಬೇಕಾದರೆ ಇದನ್ನು ಮಾಡ್ಕೊಳ್ಬೋದು. ಆಮೇಲೆ ಇದಕ್ಕೆ ಬೇಕಾಗುವಂತಹ ಮಸಾಲೆ ಪುಡಿಯನ್ನು ನಾನೇ ಮಾಡಿ ಇಟ್ಕೊಂಡಿದ್ದೇನೆ. ಇದರ ರೆಸಿಪಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ಈ ಪುಡಿಯನ್ನು ಹಾಕ್ಕೊಂಡು ಮಾಡಿದರೆ ಒಳ್ಳೆ ಘಮ ಅಂತಿರುವ ರುಚಿಯಾದ ಸಾರು ರೆಡಿ ಆಗುತ್ತೆ. ಬನ್ನಿ ಮಾಡೋ ವಿಧಾನ ನೋಡೋಣ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊಗಳನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ನಾನು ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇದನ್ನೀಗ ನೀವು ಸಾರು ಮಾಡುವ ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಹುಣಸೆ ಹಣ್ಣಿನ ನೀರು, ನಾವು ನೆನೆ ಹಾಕಿದಂಥ ಹುಣಸೆ ಹಣ್ಣನ್ನು ಈ ರೀತಿ ಚೆನ್ನಾಗಿ ಕಿವುಚಿ ರಸ ತೆಗೆದು ಈ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನಂತರ ಈ 2 ಹಸಿಮೆಣಸಿನ್ಕಾಯಿಗಳನ್ನು ಹಾಕೋಬೇಕು. ಆಮೇಲೆ ಬೇಳೆ ಅಳತೆ ಮಾಡಿದ ಕಪ್ನಲ್ಲಿ 2 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಸರ್ತಿ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಕುದೀಲಿಕ್ಕೆ ಇಡಬೇಕು. ಫಸ್ಟ್ ಇದನ್ನು ಕುದಿಯೋವರೆಗೆ ಹೈ ಫ್ಲೇಮ್ನಲ್ಲಿ ಇಡಿ. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದನ್ನು ಮೀಡಿಯಮ್ ಊರಿನಲ್ಲಿ ಸುಮಾರು 10 ನಿಮಿಷಗಳ ಕಾಲ ಕುದಿಸಬೇಕು. ಯಾಕೆಂದರೆ ಟೊಮೆಟೊದು ಹಸಿ ಸ್ಮೆಲ್, ಆಮೇಲೆ ಹುಣಸೆ ಹಣ್ಣಿದ್ದು ರಸದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಮುಚ್ಚಳ ಮುಚ್ಚಿ ಮೀಡಿಯಮ್ ಊರಿನಲ್ಲಿ 10 ನಿಮಿಷ ಬೇಯಿಸ್ಕೊಳ್ತೀನಿ. ಈಗ ನಾವು ಇದಕ್ಕೆ ಮಸಾಲೆ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಗುಂಟೂರು ಖಾರದ ಮೆಣಸಿನ್ಕಾಯಿ 5 ತೊಗೊಂಡಿದ್ದೇನೆ. 2 ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. 2 ಟೀ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಇಂಗಿನ ಪೌಡರ್. ಇದನ್ನೀಗ ಜಾಸ್ತಿ ಎಣ್ಣೆ ಹಾಕದೆ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಅದರಲ್ಲಿ ಕೇವಲ 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿದ್ದೀನಿ ನಾನು. ನೀವು ಉಪಯೋಗಿಸುವಂತಹ ಎಣ್ಣೆ ಉಪಯೋಗಿಸ್ಕೊಳ್ಳಿ. ಮೊದಲಿಗೆ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಮತ್ತು ಇದು ಫ್ರೈ ಆಗೋದು ಸ್ವಲ್ಪ ನಿಧಾನ, ಅದಕ್ಕೆ ಇದನ್ನು ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫಸ್ಟ್ ಒಂದು ಅರ್ಧ ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷ ಆದಮೇಲೆ ಇದಕ್ಕೆ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಇದು ಚೆನ್ನಾಗಿ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಮಸಾಲೆಯನ್ನು ಯಾವಾಗಲೂ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಅದರ ಒಂದು ಅರೋಮಾ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಟೇಸ್ಟ್ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಈಗ ಧನಿಯಾ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಳ್ಳೆ ಕಲರ್ ಬಂದಿದೆಯಲ್ವ. ಈಗ ಇದಕ್ಕೆ ಹಿಂಗಿನ ಪುಡಿಯನ್ನು ಸೇರಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಇದು ಅದರ ಬಿಸಿಗೇ ಫ್ರೈ ಆಗುತ್ತೆ. ಹಿಂಗು ಸೇರಿಸಿದ ಮೇಲೆ ಈ ಬಿಸಿಗೆ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ನಾನು ಪುಡಿ ಮಾಡ್ಕೊಳ್ತೀನಿ. ಇದೇ ಥರ ಮಾಡ್ಕೋಬೇಕು. ಮಿಕ್ಸಿ ಜಾರ್ ಡ್ರೈ ಆಗಿರಬೇಕು, ನೀರಿನ ಪಸೆ ಇರಬಾರ್ದು, ಚೆನ್ನಾಗಿ ಪುಡಿ ಆಗುತ್ತೆ. ಈಗ ನೋಡಿ, ಪುಡಿ ಆಗಿದೆ. ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಸಾಲೆ ಪುಡಿ ನೋಡಿ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿದೆ. ಈಗ ಇದನ್ನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಬ್ಬದ ದಿನ ಹಿಂದಿನ ದಿನವೇ ನೀವು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ನಿಮಗೆ ಈಸಿ ಆಗುತ್ತೆ.
ಬೇಳೆ ಹಾಕದೆ ಮಾಡುವಂತಹ ತಿಳಿ ಸಾರಾದರೆ ಇದಕ್ಕೆ ಹುರಿಯುವಾಗ 1 ಟೀ ಸ್ಪೂನ್ ಕಡಲೆಬೇಳೆ ಅಥವಾ ತೊಗರಿಬೇಳೆ ಯಾವುದಾದ್ರೂ ಒಂದನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಕಲರ್ ನೋಡಿದರೆ ಗೊತ್ತಾಗುತ್ತೆ ನೋಡಿ. ಫಸ್ಟ್ ಇದು ನೊರೆ ನೊರೆ ಆಗಿತ್ತು, ಈಗೆಲ್ಲ ನೊರೆ ಬಿಟ್ಕೊಂಡು ಅದರದ್ದು ಯಾವ ರೀತಿ ಕಲರ್ಫುಲ್ ಆಗಿ ಬಂದಿದೆ ನೋಡಿ. ಹಾಗೆಯೇ ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಚೆನ್ನಾಗಿ ಇದು ಕುದೀತಾ ಇದೆ. ನಾನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ತಾ ಇದ್ದೆ. ಈಗ ಇದಕ್ಕೆ ಬೆಂದಿರುವಂತಹ ಬೇಳೆಯನ್ನು ಸೇರಿಸ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಬೇಳೆ ಬೆಂದ ನೀರಿತ್ತಲ್ವ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕೀಗ. ಚೆನ್ನಾಗಿ ಒಂದು ಕುದಿ ಬರಬೇಕು ಬೇಳೆ ಹಾಕಿದ ಮೇಲೆ. ಆಮೇಲೆ ಇದಕ್ಕೆ ಮಸಾಲೆ ಪುಡಿಗಳನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗಲೇ ನೀವು ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ. ನಾನು ಮರೆತು ಹೋಗಿ ಕೊನೆಗೆ ಹಾಕ್ಕೊಂಡಿದ್ದೀನಿ, ಅದನ್ನು ನಿಮಗೆ ಮತ್ತೆ ತೋರಿಸ್ತೀನಿ. ಈಗ ಇದು ಚೆನ್ನಾಗಿ ನೋಡಿ ಕುದಿ ಬರ್ತಾ ಇದೆಯಲ್ವ. ಒಂದು ಕುದಿ ಬಂದಾಗ ನಾವು ಈ ಮಸಾಲೆ ಪುಡಿಗಳನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ ಬೇಳೆ ಹಾಕಿದರೆ, ಮಸಾಲೆ ಪುಡಿ ಮಾಡುವಾಗ ಬೇಳೆ ಹಾಕಿ ನಾವು ಪುಡಿ ಮಾಡಿದರೆ ಆಗ ಸ್ವಲ್ಪ ನೀರಿನಲ್ಲಿ ಕಲಿಸ್ಬಿಟ್ಟು ನೀವು ಹಾಕಿದರೆ ಗಂಟಾಗೋದಿಲ್ಲ. ಇಲ್ಲಾಂದರೆ ನಾವು ಇದಕ್ಕೆ ಬೇಳೆ ಸೇರಿಸಿಲ್ಲಲ್ವ, ಅದರಿಂದ ಇದು ಗಂಟಾಗೋದಿಲ್ಲ. ಅಕಸ್ಮಾತ್ ನಿಮಗೆ ಗಂಟಾದರೆ ನೋಡಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಮಾಡ್ಕೊಳ್ಳಿ. ಇದಕ್ಕೆ ಪುಡಿ ಮಾಡುವಾಗ ಯಾವುದೇ ನೀವು ಬೇರೆ ಮಸಾಲೆ ಹಾಕಬೇಕಂತಿನ್ನಲ್ಲ, ಇಷ್ಟರಲ್ಲೇ ತುಂಬಾ ರುಚಿಯಾಗುತ್ತೆ. ಒಂದು ಸರ್ತಿ ನೀವು ಇದನ್ನು ಟ್ರೈ ಮಾಡಿ. ಈಗ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ನೋಡಿ. ಈ ಥರ ಕುದಿ ಬಂದಾಗ ಸ್ವಲ್ಪ ನಾವು ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ದಪ್ಪ ಆಗುತ್ತಲ್ವ, ಆಗ ಸ್ವಲ್ಪ ನೀರು ಸೇರಿಸ್ಬೋದು. ನಾನಿಲ್ಲಿ 1 ಕಪ್ ವಾಪಸ್ ಇಲ್ಲಿ ನೀರು ಸೇರಿಸಿದ್ದೀನಿ. ಆಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪು, ಒಂದು ಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ಮತ್ತು ಅರಿಶಿನ ಪುಡಿ ಹೇಳಿದ್ನಲ್ವ, ಅದನ್ನು ಮರ್ತೋಗಿತ್ತು, ಈಗ ಹಾಕ್ತಾ ಇದ್ದೀನಿ. ಅದನ್ನು ನೀವು ಫಸ್ಟೇ ಬೇಕಾದರೆ ಹಾಕ್ಕೊಳ್ಳಿ. ಈಗ ಇದು ಒಂದು ಕುದಿ ಬಂದರೆ ಸಾಕು, ಇದಕ್ಕೆ ಏನಿಲ್ಲ. ಇನ್ನು ಒಂದು ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ಟರೆ ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಒಗ್ಗರಣೆ ತೋರಿಸ್ತೀನಿ ಬನ್ನಿ. ನಾನು ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಬ್ಬದ ದಿನ ಮಾಡೋದಾದರೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೋಬೋದು. ಟೇಸ್ಟಿಯಾಗಿ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ. ಹಾಗೆಯೇ ಇದು ತುಪ್ಪ ಎಲ್ಲ ಕರಗಿದಾಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳಿ. ಸಾಸಿವೆ ಚಟಪಟ ಅಂತ ಆದಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಕೊನೆಗೆ ಕೇವಲ ಒಂದೇ ಒಂದು ಚಿಟಿಕೆಯಷ್ಟು ಹಿಂಗ ಹಾಕ್ಕೊಳ್ಳಿ. ಯಾಕೆಂದರೆ ಮೊದಲು ಪೌಡರಿಗೆ ಕೂಡ ನಾವು ಹಿಂಗ ಹಾಕಿದ್ದೀವಿ. ಒಂದು ಸ್ವಲ್ಪ ಪರಿಮಳಕ್ಕೆ ಅಷ್ಟೇ ಹಿಂಗು ಹಾಕಿದರೆ ಸಾಕು. ಈಗ ಈ ಒಂದು ಸಾರಿಗೆ ಇದನ್ನು ಹಾಕ್ತಾ ಇದ್ದೀನಿ. ಒಳ್ಳೆ ಘಮ ಅಂತಿದೆ, ತುಂಬಾ ಟೇಸ್ಟಿಯಾಗಿದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಅದು ಅಲ್ಲದೆ ಅರ್ಧ ಕಪ್ ಬೇಳೆಯಲ್ಲಿ ಸುಮಾರು ಸಾರಾಗುತ್ತೆ, ಸುಮಾರು ಜನ ಊಟ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.